ನಾವೇನು ನೆಕ್ಸ್ಟ್ ಈ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಪಲಾವ್ ಮಾಡೋದು ಎಲ್ಲ ಪಲಾವ್ ಹೆಚ್ಕೊಂಡಿದ್ವಿ. ಈಗ ಮೆಣಸಿನ್ಕಾಯಿನೂ ಮಾಡಬೇಕು. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಬೊಂಡಕ್ಕೆ ಮೆಣಸಿನ್ಕಾಯಿ ಇತ್ತಿದ್ವಿ. ಅದು ಮೈಸೂರು ಬಜ್ಜಿ ಖಾರದ ಇರಲ್ಲ, ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಸ್ಟ್ರಾಂಗ್ ಬೇಕು ಅಂದವರು ಉತ್ತರ ಕರ್ನಾಟಕದಲ್ಲಿ ಸಿಗುತ್ತೆ ಮೆಣಸಿನ್ಕಾಯಿ ಬೋಂಡ, ಚೆನ್ನಾಗಿರುತ್ತೆ. ಅದು ನೋಡಿ ಸರಿ ಮಾಡಿ ತೋರಿಸ್ತೀವಿ, ಮಾಡ್ತೀವಿ ಹೇಗಂತ ಟೇಸ್ಟ್ ನೋಡಿ. ನೆಕ್ಸ್ಟ್ ಪಲಾವ್ ಮಾಡೋದು ತೋರಿಸ್ತೀನಿ ಬರ್ರಿ. ಪಲಾವಿಗೆ ರೆಡಿ ಮಾಡ್ತಾ ಇದೀವಿ ಹೇಗಂತ. ಇದು ಮೆಣಸಿನ್ಕಾಯಿ ರೆಡಿ ಆಗ್ತಾ ಇದೆ ಸದ್ಯಕ್ಕೆ. ಮೆಣಸಿನ್ಕಾಯಿ ಅಷ್ಟೇ, ಅದಕ್ಕೆ ಮೆಣಸಿನ್ಕಾಯಿ ಬೇಕಾದಂಥದ್ದು ಹಿಟ್ಟು, ಕಡಲೆ ಹಿಟ್ಟು ಮೆಣಸಿನ್ಕಾಯಿ ಮಾಡೋದಕ್ಕೆ ಬೋಂಡಕ್ಕೆ. ನೆಕ್ಸ್ಟ್ ತೋರಿಸ್ತೀನಿ ಅದನ್ನ. ಮೆಣಸಿನ್ಕಾಯಿ ಮಾಡೋಕೆ ಈಗ ಪಲಾವ್ ಮಾಡ್ತಿದೀವಿ ಬನ್ನಿ. ಪಲಾವ್ ಮಾಡೋಕ್ಕೆ ಪಾತ್ರೆ ಇಟ್ಟಿವಿ ನೋಡಿ. ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ವಲ್ಲ, ಈ ತರಕಾರಿ ಬಂದೈತಿ. ಈಗ ತರಕಾರಿ ಆದಮೇಲೆ ಎಣ್ಣೆ ನೋಡಿ, ಎಣ್ಣೆ ತೊಗೊಂಬಂದಿವಿ ಸನ್ ರಿಚ್ಚು. ಮಸಾಲೆ ರುಬ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ರುಬ್ಕೊಂಡು ಈಗ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಪಾಕೆಟ್ ಹೊಡೆದು ಪಟ 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 ಅಂತ ಹಾಕೋದು. ಚಟ್ಪಟ್ ಚಟ್ಪಟ್ ಪಲಾವ್ ರೆಡಿ ಆಗುತ್ತೆ ನಮ್ದು. ಚಟ್ಪಟ್ ಅಂತ ಸಾಸಿವೆ ಸಿಡಿದ ತಕ್ಷಣ ಇವರೇ ಪಲಾವ್ ಮಾಡ್ತಾ ಇರಕ್ಕಂತ ಬಟರ್, ನಮ್ಮ ಏರಿಯಾದ ಭಟ್ರು ಸೂಪರ್ ಟೇಸ್ಟಾಗಿ ಮಾಡ್ತಾರೆ ಪಲಾವ್ ಮಾತ್ರ. ಯಾವುದೇ ರೈಸ್ ಬತ್ತಾದರೂ ಸಖತ್ತಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ನೀವು ಒಂದ್ಸರಿ ಬಂದು ನೋಡಿ ಬೇಕಾದ್ರೆ ತಿಂದು ಹೇಗಿತ್ತು ಅಂತ. ನೋಡಿ ಈಗ ಎಣ್ಣೆ ಕಟ್ ಮಾಡ್ತಾ ಇದೀವಿ, ಇಬ್ರು ಸೇರ್ಕೊಂಡು ಕಟ್ ಮಾಡ್ತಾ ಇದೀವಿ. ಒಬ್ರು ಕೈಲಿ ಆಗಿಲ್ಲ, ನಮ್ಮ ಭಟ್ರ ಕೈಲಿ. ಅದೇನ್ ಭಟ್ರು ಅಂತ ಗೊತ್ತಿಲ್ಲ ನಮಗೂ. ಏನೋ ಭಟ್ರು ಅಂತ ಮಾತ್ರ ಹೇಳ್ಕೊಂಡು ಓಡಾಡ್ತಾರೆ. ಹೇಳಕ್ ಬಂದಿದ್ನ ನಿಂಗೆ, ಹೇಳ್ತಿದ್ದೀರಲ್ಲ ಹೇಳಕ್ ಬಂದಿದ್ನ. ನಮ್ಮ ಏರಿಯಾದಾಗ ಯಾರನ್ನಾರು ಕೇಳ್ಕೊಂಡ್ ಬರ್ರಿ ಚೆನ್ನಾಗಿ ರೈಸ್ ಬಾತ್ ಯಾರು ಮಾಡೋರು ಅಂತ. ಕಾಂತಮ್ಮ ಅಂತ, ಕಾಂತಮ್ಮ ಅಲ್ಲ, ಬಟಾಣಿ ಬಾತ್, ಕಾಂತಿ. ಬಟಾಣಿ ಬಾತ್, ರೈಸ್ ಬಾತ್, ಟೊಮೊಟೊ ಬಾತ್, ಒಂದೊಂದೇ ಎಲ್ಲ ಬಾತ್ಗಳು ಬರ್ತಾ ಹೋಗ್ತವೆ. ಈಗ ಯಾವ ಥರ ಪ್ರೊಸೆಸ್ ತೋರಿಸ್ತೀವ ಅದನ್ನೇ ನೀವು ಮಾಡಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಯಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ನೋಡಿ ಚೆನ್ನಾಗಿ. ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ, ಕಾಯ್ಲಿ. ನೋಡ್ರಿ ಸಾಸಿವೆ ಹಾಕಿದೀವಿ. ಇವಾಗ ಚಟಾಪಟ ಅಂತ ಸಿಡಿತೈತೆ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಏನು ಹಾಕ್ಬೇಕಂತ ತೋರಿಸ್ತೀನಿ. ಇದು ಪಲಾವ್ ಎಲೆ, ಇದು ಅನಾನಸ್ ಹೂವು, ಇದು ಸೋಂಪು, ಚಕ್ಕೆ, ಏಲಕ್ಕಿ, ಲವಂಗ. ನನ್ನ ಮಗಳದೊಂದು ಕಾಟ ಸೆಂಟ್ರಲ್ಲಿ. ಏನು ಮಾಡೋಣ, ಮಾಡ್ತಾಯಿದ್ದೀವಿ ವೀಡಿಯೋನ. ಇವೆಲ್ಲನೂ ಈಗ ಎಣ್ಣೆ ಕಾದೈತಲ್ಲ, ಇದಕ್ಕೆ ಹಾಕ್ತಾರೆ ನಮ್ಮ ಭಟ್ರು. ಬರ್ರಿ ಭಟ್ರೆ, ಹಾಕ್ಬರ್ರಿ. ಹಾಕಿದ್ರ ಆಯ್ತು ಶೆಫ್, ಹಾಕಿ ಶೆಫ್. ಮಾತಾಡಕ್ ಬರಲ್ಲ, ಏನು ಕರ್ದಣ ನೀನು. ಶೆಫ್ ಹಾಕ್ಲಾ ಇದನ್ನೆಲ್ಲನ. ಚಟ್ಟಾಪಟ ಅಂತ ಸಿಡಿತೈತೆ. ನಮ್ಮ ಶೆಫ್ ಏನೋ ಹೇಳಂಗಿಲ್ಲ, ಅದಕ್ಕೆ ಬೇಡ ಅಂತ ಸುಮ್ಮನೆ ಇಟ್ಕೊಂಡಿದ್ವಿ. ನಾವು ಮಂಗಳೂರು ನೋಡ್ದಂಗೆ ನೋಡ್ತಾ ಇದ್ದೀವಿ. ಅದು ಆಗ್ತಾ ಇದೆ. ವಿಡಿಯೋ ಮಾಡಂಗಿಲ್ಲ, ಇನ್ನೊಂದ್ಸತಿ ನಾನೇನು ಮಾಡೋದೇ ಇಲ್ಲ. ನೋಡಿ ಹಾಕಿದ್ರು, ಎಲ್ಲ ಒಂದೇ ಕಡೆ ಹಾಕಿದ್ರು. ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ನಿಮಗೆ ಸ್ಮೆಲ್ ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತೆ. ಇಲ್ಲೊಬ್ರಿಗೆ ಬಾಯಿ ಈರುಳ್ಳಿ ಕರಿಬೇವು ಹಾಕಿದ್ರು, ಇಲ್ಲೊಬ್ರಿಗೆ ಬಾಯಿ ನೀರು ಬರ್ತಿದ್ದಾವೆ. ಅನ್ನಕ್ಕಾಯಿ ತಂಬೋಗ್ರಿ, ಅನ್ನಕ್ಕಾಯಿ ಅಕ್ಕ ತಡಿಸಿ, ಇದು ಕಟ್ ಮಾಡ್ತಿದ್ದೀನಿ. ಅವು ಒಂದೊಂದು ದಪ್ಪ ಅವೆ. ಏನು ಗೊತ್ತಿಲ್ಲ. ತರಕಾರಿ ಮತ್ತೆ ಇನ್ನೊಂದ್ಸರಿ ಎತ್ತವ್ರೆ, ಯಾಕಂದ್ರೆ ದಪ್ಪ ಆಗೈತೆ, ಎಲ್ಲ ಒಂದು ದೊಡ್ಡದಾಗೈತೆ ಅಂತ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಟ್ಟು. ಶೆಫ್ ಸಾರಿ, ಶೆಫ್ ನಮ್ಮ ಶೆಫ್ ಫೋಕಸ್ ಲೈಟ್ ಆಗ್ತಾವೆ. ಮಂಜುನಾಥ ಅವರು ಅದು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲೀಗ ನಮ್ಗೆ ಫೋಕಸ್ ಬೇಕು, ಜಾಸ್ತಿ ಬೆಳಕಬೇಕಂತ ಒಬ್ಬರು ಬೆಳೆಸ್ಲಾಗ ಮಾಡಿ. ಈಗ ಅಲ್ಲಿ ಒಬ್ರು ಲೈಟ್ ಕಟ್ತವ್ರೆ, ಫೋಕಸ್ ಲೈಟು. ಎಲ್ಲ ಫುಲ್ ಲೈಟ್ ಚೆನ್ನಾಗಿ ಬರಲಿ, ಎಲ್ಲ ವೀಡಿಯೋಸ್ ಚೆನ್ನಾಗಿ ಬರಲಿ, ನಾವು ಚೆನ್ನಾಗಿ ಕಾಣಲಿ ಅಂತ. ಎಲ್ಲರೂ ಹೆಣ್ಮಕ್ಳು ಯಾಕೆ ಇಷ್ಟು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಕರಗಿದ್ರಿಗೆ ಬೆಳಗಾಗವ್ರೆ. ಎಲ್ಲ ಸ್ನೋ ಪೌಡರ್ ಹಚ್ಕೊಂಬಂದವ್ರು ಈಗ ಹೆಣ್ಮಕ್ಳು, ಅದಕ್ಕೆ ಬೆಳಗಾಗವ್ರೆ. ಏನು ಅನ್ಕೋಬೇಡ್ರಿ. ತರಕಾರಿ ಹಾಕ್ತಿದಾರಲ್ಲ, ಜೊತೆ ನಾವು ಹೆಲ್ಪ್ ಮಾಡ್ತೀವಿ. ನಾವು ಬರೀ ನಿಂತ್ಕೊಂಡು ಮಾತಾಡ್ತೀವಿ ಅನ್ಕೊಂಡ್ಬಿಟ್ಟವ್ರು.
ಚೆಕ್ ಬೇಜಾರಾಗ್ಬಿಟ್ಟಿದ್ದಾರೆ. ಶೆಫ್ ಬೇಜಾರಾಗ್ಬಿಡ್ತಾರೆ. ಅದಕ್ಕೆ ಅವ್ರ ಜೊತೆಗೆ ಹೆಲ್ಪ್ ಮಾಡ್ತಿದ್ದೀವಿ. ಅವ್ರು ಹೇಳ್ದಂಗೆ ಮಾಡ್ತೀವಿ. ನೀನು ಕಾಲಲ್ಲಿ ಯಾಕೆ ಬಂದಿದ್ಯಾ ಇಲ್ಲ ಮಾಡಪ್ಪ ವಿಡಿಯೋ ಮಾಡಕ್ಕೆ ಬಂದಿದ್ಯಾ ಹೇಳು. ನೀನು ಕರೆಕ್ಟಾಗಿ ಹೇಳ್ಬಿಟ್ರೆ ನಾವೇನಾದ್ರು ಕಾಲು ಎಳಿತಿದ್ದೀವಿ ಅನಿಸ್ತಿದೀಯಾ ಫ್ರೆಂಡ್ಸ್? ನಿಮಗೆ ಅನಿಸಿದ್ರೆ ಮಾತ್ರ ಕಮೆಂಟ್ ಮಾಡಿ. ಕಾಲಲ್ಲಿ ವಿಡಿಯೋ ಕರೆಕ್ಟಾಗಿ ವಿಡಿಯೋ ಮಾಡಕ್ಕೆ ಬಂದಿಲ್ಲ. ಹಂಗೆಲ್ಲ ತಪ್ಪಾಗಿ ತಿಳ್ಕೊಬೇಡಿ. ತಪ್ಪು ಸುಮ್ಮನೆ ಎಲ್ಲ ಕರೆಕ್ಟ್ ಸ್ವಲ್ಪನೇ ಕರೆಕ್ಟಾಗಿ ಮಾತಾಡ್ಬೇಕು. ಹಾಕ್ರಿ ನೆರಿಗೆ ಆಮೇಲೆ ಹಾಕೊಂಡು ಒಂದು ಕಡ್ಡಿ ಕೊಡಕ್ಕ. ಪಾತ್ರೆ ಇಟ್ಕೊಳಕ್ಕ. ಬಟ್ಟೆ ಈಗ ಪೂರ್ತಿ ಹಾಕ್ಬಿಡಲ್ಲ ಬಟಾಣಿ. ನಮ್ಮನೆಯವ್ರು ಏನು ಮಾಡ್ತಾರೆ ಅಂತಣ್ಣ? ಟಿವಿ ನೋಡ್ತಾರೆ. ನೋಡಿ ನಮ್ಮ ರೇಖಾಕ್ಕವರು ಟೊಮೊಟೊ ಹಣ್ಣು ಹಚ್ತಾ ಇದ್ದಾರೆ. ಟೊಮಟೊ ಪಲಾವಿಗೆ ಮತ್ತೆ ಮೊಸರು ಬಜ್ಜಿಗೆ ಎರಡಕ್ಕೂ ಬೇಕಾಗಿರೋದ್ರಿಂದ ಟೊಮಟೊ ಹಚ್ಚುತ್ತಾ ಇದ್ದೀನಿ. ಅದು ಸಣ್ಣ ನಾವೆಲ್ಲ ಹೇಳಿದ್ವಿ ಏನು ಕೆಲಸ ಮಾಡಲ್ಲ ಅಂದ್ರೆ ಇವತ್ತು ಊಟ ಕೊಡಲ್ಲ ಅಂದ್ವಿ, ಅದಕ್ಕೆ ಟೊಮೊಟೊ ಹಚ್ತಾ ಇದ್ದಾರೆ. ಹೌದೌದು, ಊಟ ಯಾವಾಗ ಕೊಡಲ್ಲ ಅಂದ್ರು. ಬೋಂಡ ಎಲ್ಲ ಫುಲ್ ರೇಖಾಕನೇ ಮಾಡೋದು ಇವತ್ತು. ಬೋಂಡದ್ದು ಆಮೇಲೆ ತೋರಿಸ್ತೀವಿ ಎಸ್, ನೋಡಿ. ಆಯ್ತು ಫೋಕಸ್. ಎಲ್ಲರೂ ಥ್ಯಾಂಕ್ಸ್. ಫೋಕಸ್ ಲೈಟ್ ಹಾಕಿರೋರಿಗೆ ಸಾಕು ಬರೋಣ. ಥ್ಯಾಂಕ್ಸ್. ನೋಡಿ ಪ್ರೇಮಕ್ಕನು ಬಂದ್ರೆ ಈಗ ಒಂದು ಟೊಮೊಟೊ ಹಿಡ್ಕೊಂಡು. ಇಲ್ಲೊಬ್ರು ಟೊಮೊಟೊ ಹೆಚ್ಚು ಹಾಕಿ ಬಿಸಿ ಆಗ್ಬಿಟ್ಟವ್ರೆ. ಟೊಮೊಟೊ ಭಾಳ ರೇಟ್ ಐತೆ, ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ತೀವಿ ಅನ್ಕೋಬೇಡ್ರಿ. ಒಂದು 2 kg ಟೊಮೊಟೊ ಐತೆ. ಟೊಮೊಟೊ ಹಾಕ್ತಾ ಇದೀವಿ. ಟೊಮೊಟೊ ರೇಟ್ ಐತಿ ಇವಾಗ. ಇವ್ರು ನಮ್ಮ ವಿಡಿಯೋದಾಗ ಬಂದಿಲ್ಲ ಅನ್ಸುತ್ತೆ. ಫೋಕಸ್ ಮಾಡಿ ಅವ್ರನ್ನ. ಇವರು ನಮ್ಮ ಮಂಜಣ್ಣವರು ನಮ್ಮ ವಿಡಿಯೋದಾಗ ಬಂದಿಲ್ಲ. ಬ್ಯುಸಿ ಇದ್ರು, ಇವತ್ತು ಮಲ್ಕೊಂಡಿದ್ರು. ನೆನ್ನೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು, ಅದಕ್ಕೆ ಫುಲ್ ರೆಸ್ಟಲ್ಲಿದ್ದರು. ಈಗ ಬಂದಿದ್ದಾರೆ. ಅವರು ಪಲಾವನ್ನ ಆಗಲೇ ಬಾಟ್ಲು ತೋರಿಸಿದ್ವಲ್ಲ, ಇವರೇ ಓಪನ್ ಮಾಡೋದು ಫಸ್ಟ್ ಅದನ್ನು. ಅಲ್ಲೊಂದು ನಮ್ಮ ಮಗು ಅಳ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರ ಅಜ್ಜಿ ಬಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಮುದ್ದು ಜಾಸ್ತಿ ಆಗಿದೆ. ಅಜ್ಜಿ ಬಂದಿದ್ದಾರೆ ಅಂತ ಇದಾಕೋದ್ರಾ? ಟೊಮೊಟೊ ಕೊಟ್ಟರೆ ಮಸಾಲೆ ತರಕಾರಿ ಬೇಯ್ದ್ಮೇಲೆ ಮಸಾಲೆನಾ? ತರಕಾರಿ ಚೆನ್ನಾಗಿ ಬೇಯಬೇಕಂತ ಸ್ವಲ್ಪ ಎಣ್ಣೆಯಲ್ಲಿ ಅವ ಮಸಾಲೆ ಹಾಕಿದರೆ ಮಸಾಲೆ ಎಲ್ಲ ಹತ್ಕೊಳ್ಳೋದು ಚೆನ್ನಾಗಿ ತರಕಾರಿಗೆ ಟೇಸ್ಟ್ ಸಿಗುತ್ತೆ ಅಂತ ಅವರು ತರಕಾರಿ ಎಲ್ಲ ಬೇಯ್ಕೊಂಡು ಚೆನ್ನಾಗಿ. ಶೆಫ್ ಹೇಳಿದ್ರು ಹಂಗಂತ? ಹಾಂ, ಶೆಫ್ ಹೇಳೋರು. ಬಟಾಣಿ ನೆನ್ಸಿದ್ವಿ ನೋಡ್ರಿ. ಬಟಾಣಿ ಬೇರೆ ಹಾಕಿದ್ದೀವಿ. ಬಟಾಣಿನೂ ಹಾಕ್ತೀವಿ ನೆಕ್ಸ್ಟ್. ಈಗ ಆದ ತಕ್ಷಣ ನೋಡಿ. ಈಗ ಮಸಾಲೆ ಹಾಕಿ ಚೆನ್ನಾಗಿ ರುಬ್ತವ್ರೆ ತರಕಾರಿನೆಲ್ಲ. ಚೆಪ್ಪು ಎಷ್ಟು ಅದ್ರಾಗೆ ಎಲ್ಲಿ ಕೊಡುತ್ತೋ ಗೊತ್ತಿಲ್ಲ ಇನ್ನು. ನೆಕ್ಸ್ಟ್ ಈಗ ಬಟಾಣಿ, ಹಸಿ ಬಟಾಣಿ ಹಾಕ್ತಾ ಇರೋದು. ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆಯಲ್ಲಿ ಅಂತ ಮಸಾಲೆ ಹಾಕಿದ್ರು. ರುಬ್ಬಿರೋದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಈಗ ಹಸಿ ಬಟಾಣಿ ಹಾಕ್ತಿದ್ದಾರೆ. ಇನ್ನು ಟೊಮೊಟೊ ಐತೆ, ಅಕ್ಕಿ ಐತೆ, ನೀರೈತೆ, ಉಪ್ಪು ಐತೆ, ಅದೆಲ್ಲ ಯಾವ ಹಾಕ್ತಾರೆ ಅಂತ ನೋಡ್ಕೊಳ್ಳಿ. ಸ್ಟೆಪ್ ಘಮ ಮಾತ್ರ ಸಖತ್ತಾಗಿ ಬರ್ತೈತೆ ಪಲಾವ್ದು. ತಿಂದ್ಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ಬೇಕು. ಬರೀ ಸ್ಮೆಲ್ ನೋಡಿ ಎಲ್ಲ ಇದು ಕರೆಂಟ್ ತಿರುಗ್ತವ್ರೆ.
ಟೊಮೊಟೊನ ಹಾಕ್ಬೇಕಂತ ನಮ್ಮ ಶೆಫ್ ಹೇಳ್ಯಾರೆ. ಶೆಫ್ ಹೇಳಿದ್ಮೇಲೆ ಹಾಕ್ತಿದ್ದೀನಿ ನಾನು. ಅವ್ರು ಹೇಳೋಕ್ಕಿಂತ ಮುಂಚೆ ಯಾವುದೂ ಹಾಕಿಲ್ಲ, ಹಾಕಂಗೂ ಇಲ್ಲ. ಆಮೇಲೆ ಏನಾದ್ರು ಸ್ವಲ್ಪ ಎಡವಟ್ಟು ಹಾಕಿದ್ರೆ ನಮ್ಮನೆ ಬರುತ್ತೆ. ಎಷ್ಟು ಜನ ಫಲ ಮಾಡ್ತಾ ಇದ್ದಾರೆ ಶೆಫ್ ಇವತ್ತು? 50 ಮೆಂಬರ್ಸ್ ಆಗ್ತಾರೆ. ಒಂದು 30 to 35 ಮೆಂಬರ್ಸ್ ಆಗ್ತಾರೆ. ಎಷ್ಟು ಕೆ ಜಿ ಹಾಕ್ತಿದ್ದೀವಿ ನಾವು ಈ ಅಕ್ಕಿನ? 4 ಕೆ ಜಿ ಅಕ್ಕಿ ಹಾಕ್ತಾ ಇದ್ದೀವಿ. ತರಕಾರಿ ಎಲ್ಲ ಸೇರಿ ಒಂದು 2 ಕೆ ಜಿ ತರಕಾರಿ ಐತೆ. ಬಟಾಣಿ 1 ಕೆ ಜಿ, ಮಸಾಲೆ ಎಲ್ಲ ಅದೆಲ್ಲ ಸ್ವಲ್ಪ ಸ್ವಲ್ಪ ಬಿಡಿ. 4 ಕೆ ಜಿದು ಪಲಾವು, 2 ಕೆ ಜಿದು ಮೊಸರನ್ನ, 2 ಕೆ ಜಿದು ಬೋಂಡ. ಫೋನ್ ಮಾಡಿದ್ದಾನೆ ಮುಸ್ಕಳಿಸ್ತಾ. ಗಮ್ಮಂತೈತೆ ಪಲಾವು. ಟೆಂಪ್ಟ್ ಆಗ್ತವ್ರೆ ಎಲ್ಲರೂ. ಎಷ್ಟೊತ್ತಿಗೆ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಪೀಸ್ಲೆಸ್ ಪಲಾವ್. ನಿಮಗೇನಾದ್ರು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ರಿ. ನಾವು ತಿನ್ನಲ್ಲ, ಎಲ್ಲ ಪ್ಯೂರ್ ವೆಜಿಟೇರಿಯನ್ಸ್ ಇರೋದ್ರಿಂದ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀವಿ. ನಿಮಗೇನಾದರೂ ಬೇಕು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ರಿ, ಕರೆಕ್ಟಾಗಿರುತ್ತೆ. ಮಾಡ್ಕೊಂಡು ಹೇಳ್ರಿ ಹೆಂಗಿತ್ತು. ಈಗ ನೋಡಿ ಬಿಸಿ ಆಗಕ್ಕೆ ಬಿಡೋಣ, ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ, ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕೋಣ. ಮಸಾಲೆ ಹಾಕ್ತಿದ್ದಾರೆ ನನ್ನ ಧನಿಯಾ ಫ್ರೆಂಡ್ ಪೌಡ್ರು, ಕಾಂತಮ್ಮ ಅವರು. ಪಲಾವ್ ಮಸಾಲ, ಪಲಾವ್ ಮಸಾಲ, ಧನಿಯಾ ಮಸಾಲ, ಗರಂ ಮಸಾಲ ಅಷ್ಟೇ ಅಷ್ಟೇ ಹಾಕಿ ಅರ್ಶಿನ ಅರ್ಶಿನ ಮಿಕ್ಸ್ ಆಗಿದೆಯಾ? ಅಕ್ಕಿ ಹಾಕಿ ಒಳ್ಳೆ ಕಲರ್ ಬರ್ಬೇಕೀಗ. ಘಮ ಘಮ ವಾಸನೆ. ತಿರುವಿ ಮೇಡಮ್. ನೋಡಿ ಚೆನ್ನಾಗಿ ಬಂದಿದೆಯಲ್ಲ, ಕಲರ್ ಬರಬೇಕಾ? ಕಲರ್ ಬರೆಯೋಕ್ಕೆ ಮಿಸ್ ಬಿರಿಯಾನಿ ಎಲ್ಲ ವೆಜ್ ಪಲಾವ್. ವೆಜ್ ಪಲಾವ್ ಕಲರ್ ಬರುತ್ತೆ ಅಣ್ಣ. ಹೌದಾ? ಹಾಂ, ಅರಿಶಿನ ಹಾಕಿದ್ರೆ ಬಂತು ಒಳ್ಳೆ ನೋಡಿ ಮೇಡಮ್. ಟೇಸ್ಟ್ ಬರುತ್ತೆ. ಇನ್ನೂ ಸ್ವಲ್ಪ ಬೇಕು. ವೆಜ್ ಪಲಾವ್ ಸೂಪರ್, ಯಮ್ಮಿ. ಯಮ್ಮಿ ಯಮ್ಮಿ. ಹೇಳಿದ್ರಾ? ಹ್ಞೂ. ಅಕ್ಕಿ ಹಾಕ್ತಾರೆ ನೋಡ್ರಿ. ಈಗ ಪಲಾವ್ಗೆ 4 ಕೆ ಜಿ ಐತಿ ಬರಾಬರಿ. 4 ಕೆ ಜಿ ಅಕ್ಕಿ ಹಾಕೋರೆ. ಈಗ ಮಿಕ್ಸ್ ಮಾಡೋದು ಸರಿ ನೀಟಾಗೆಲ್ಲ. ಯಾರಮ್ಮ ನನ್ನ ಫ್ರೆಂಡ್ನ ಕಾಲು ಹೇಳ್ತಿದ್ದು? ಯಾಕೆ ರಂಜು? ಯಾರನ್ನ? ಇಲ್ಲಿ ನಮ್ಮ ಮಿಸ್ಸು ರೆಡಿಯಾಗಿ ಬಂದವ್ರು ನೋಡಿದ್ರಾ? ಸೀರೆ ಫೋಟೋಗೆ ಅಂತಾನೆ ರೆಡಿಯಾಗಿ ಬಂದಿದ್ದಾರೆ. ರೆಡಿಯಾಗಿ ಬಂದವ್ರು. ನಮ್ಮ ಮಿಸ್ಸು ಭವಾನಿ ಮಿಸ್ಸು ಅಂತ ಅವರೇ ಇಲ್ಲಿ ಹೆಡ್ ಮೇಡಮು, ಹೆಣ್ಮಕ್ಳು ಸಂಘದ ಅಧ್ಯಕ್ಷರು. ಅವರು ವೃತ್ತಿಲೂ ಹೆಡ್ ಮೇಡಮು, ನಮಗೂ ಹೆಡ್ ಮೇಡಮ್. ಇಲ್ಲಿ ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹೆಚ್ಚಾಗ್ತಿದ್ದೀವಿ ಸ್ವಲ್ಪ ಟೇಸ್ಟಿಗೆ. ಮೇಲ್ಗಡೆ ಅಕ್ಕಿ ಹಾಕಿದ್ಮೇಲೆ ಪ್ಲಾಸ್ಟಿಕ್ ಕೊನೆಯಲ್ಲಿ ಮಿಕ್ಸ್ ಮಾಡೋದ್ರಾ? ಮುಗೀತಾ? ಅನ್ನ ಚೆನ್ನಾಗಿ ಕುದಿತೈತೆ. ಈಗ ಟೇಸ್ಟ್ ನೋಡಕ್ಕೆ ನಮ್ಮ ಉಪಾಧ್ಯಕ್ಷರು ನೋಡ್ತಾವ್ರ ಟೇಸ್ಟ್ನ. ಇವರು ಉಪ್ಪು ಒಂದು ಸ್ವಲ್ಪ ಖಾರ ಆಗೈತೆ, ಎಲ್ಲ ಸರಿ ಹೋಗೈತೆ, ತುಂಬ ಚೆನ್ನಾಗಾಗುತ್ತೆ. ಇನ್ನೇನು ಹಾಕ್ಬೇಡ, ಆಲ್ಟ್ರೇಷನ್ ಏನು ಮಾಡಬೇಡ, ಸಾಕು ಕಾತು. ಖಾರದ ಸಾಕು, ಉಪ್ಪು ಬೇಕಾದ್ರೆ ಒಂಚೂರು ನಾವು ಮೇಲೆ ಕರೆಕ್ಟಾಗಿದೆಯಾ ಉಪಾಧ್ಯಕ್ಷರೇ? ತುಂಬ ಚೆನ್ನಾಗಿದೆ ಪಲಾವು. ಅದು ಬೆಂದ್ಮೇಲಂತೂ ಮಸ್ತು ಘಮ ಘಮ. ಎಷ್ಟೊತ್ತಿ ಪಲಾವ್ ಕೊಟ್ಟಾರ ಅಂತ ಕಾಯ್ತದವ. ಇಲ್ಲಿ ನೋಡ್ರಿ, ಇಲ್ಲಿ ಬಕ್ಕ ಪಕ್ಷಿಗಳು ಕಾದಂಗೆ ಕಾಯ್ತವ ನಮ್ಮ ಮಕ್ಕಳುಗಳು ಪಲಾವಿಗೋಸ್ಕರ. ಅದು ಯಾಕಂತ ಗೊತ್ತಿಲ್ಲ. ಆಗ್ತಾ ಆಯ್ತು ಆಂಟಿ ಮಿಸ್ಸು. ನಮ್ಮ ಶೆಫ್ ಹುಡಿಕೊಂಡು ಹೋಗಿ ಟೇಸ್ಟ್ ನೋಡ್ರಿ ಅಂತ ಹೇಳ್ತಾರೆ. ಉಪ್ಪು ಜಾಸ್ತಿ ಆಗಿತ್ತ, ಖಾರ ಜಾಸ್ತಿ ಆಗಿತ್ತ.
ಆದ್ರೆ ಯಾರು ಬರಂಗಿಲ್ಲ ಬೇಗ ಬೇಗ. ನಮ್ಮ ಅಧ್ಯಕ್ಷರು ಬಂದಾರ ಟೇಸ್ಟ್ ನೋಡಕ್ಕೆ. ಅದು ನೀಟಾಗಿ ರೆಡಿಯಾಗಿ ಬಂದಾರ ನಮ್ಮ ಅಧ್ಯಕ್ಷರು. ಥ್ಯಾಂಕ್ ಯು ಸೋ ಮಚ್. ಅಲ್ಟಿ ಯಮ್ಮಿಯಾ? ಯಮ್ಮಿ ಯಮ್ಮಿ. ಥ್ಯಾಂಕ್ ಯು. ಯಾರು ಮಾಡಿರೋದು ಹೇಳಿ? ಕಾಂತ. ಕಾಂತು ಅಣ್ಣ ನಾ ಮಸಾಲೆಗೆ ಖಾರ ಹಾಕೊಟ್ಟಿದ್ದೀನಿ ಅಣ್ಣ. ಕಾಂತಮ್ಮವ್ರಿಗೆ, ಕಾಂತಮ್ಮವ್ರಿಗೆ, ಕಾಂತಮ್ಮವ್ರಿಗೆ. ಕಾಂತು ಕಸೂರಿ ಮೇಥಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಲಾಸ್ಟ್ ಅಲ್ಲಿ ಕಸೂರಿ ಮೇಥಿನ ಚೆನ್ನಾಗಿ ಉದ್ಬಿಟ್ಟು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗೆಲ್ಲ ಆದ್ಮೇಲೆ ನೆಕ್ಸ್ಟ್ ದಮ್ ಕಟ್ಬೇಕು. ಇದಕ್ಕೆ ದಮ್ ಹೆಂಗ್ ಕಟ್ಟೋದು ಅಂತ ಹೇಳ್ತೀವಿ ನೋಡಿ. ಪಲಾವ್ ನಾನು ಕುತ್ಕೊಂಡ್ರೆಲ್ಲ ದಮ್ ಕಟ್ಟಿದ್ರೆ ಆಗಲ್ಲ. ನಾನು ಕೈ ಸುಡ್ತೇವೆ ಕಳ್ದಿಂದ ತಳದಿಂದ ಮಿಕ್ಸ್ ಮಾಡಿ, ಯಾಕಂದ್ರೆ ಒತ್ತುತ್ತೆ ಜಾಸ್ತಿ ಅಡುಗೆ ಅಲ್ವಾ. ಕೆಳಗಿಂದ ಮಿಕ್ಸ್ ಮಾಡಿ. ಇವಾಗ ದಮ್ ಕಟ್ಟೋದು ಇದೆಲ್ಲ ಪ್ರೋಸೆಸ್ ಮುಗೀತು. ಚೆನ್ನಾಗಿ ಸ್ವಲ್ಪ ನೀರ್ನಂಗೆ ಇದೆ ಏನು ಪಲಾವು. ಆವಾಗ ದಮ್ ಕಟ್ಟಿದ್ರೆ ಸಖತ್ತಾಗಿ ಬರುತ್ತೆ, ಟೇಸ್ಟು ಕರೆಕ್ಟಾಗಿ ಆಗುತ್ತೆ. ಲಾಸ್ಟಲ್ಲಿ ಕ್ಲೋಸ್ ಮಾಡಿದ್ವಿ. ನೆಕ್ಸ್ಟ್ ಈಗ ದಮ್ ಕಟ್ಟೋದು. ಅದ್ರ ಮೇಲೆ ಒಂದು ಬಕೆಟಲ್ಲಿ ದಮ್ ಕಟ್ಟೋಕ್ಕೆ ಒಂದು ಬಕೆಟಾಗೆ ನೀರಿಟ್ಟು ಮುಚ್ಚಿಡ್ತಿದ್ದೀವಿ. ಯಾಕಂದರೆ ಬಾಳೆ ಎಲೆ ಇಲ್ಲ, ಅದಕ್ಕೋಸ್ಕರ ದಮ್ ಈ ಥರ ಕಟ್ತಾ ಇದ್ದೀವಿ ನಾವು. ನೆಕ್ಸ್ಟ್ ಪ್ರೊಸೆಸ್ಸು ದಮ್ ಕಟ್ಟಿದ್ದು ಮುಗಿದ್ಮೇಲೆ ಇನ್ನೊಂದು 5 to 10 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿದರೆ ಗ್ಯಾಸು ಮುಗ್ದೋಯ್ತು ಪಲಾವು. ಲಾಸ್ಟಿಗೆ ಹೇಗಿತ್ತು ಅಂತ ಈ ಮಕ್ಕಳು ತಿಂದ್ಬಿಟ್ಟು ಹೇಳ್ತಾರೆ ಕೊನೆಗೆ. ಆಗೈತಾನೆ ಪಲಾವ್ ಆಗೈತೆ, ಪಲಾವ್ ಆಗೈತೆ. ಈಗ ಕೆಳಗೆ ಇಡ್ತಾ ಇದ್ದೀವಿ, ಮುಗ್ದೋಯ್ತು ಪಲಾವಿನ ಕತೆ. ದಮ್ ಕಟ್ಟಿದ್ದಾಯ್ತು. ಇನ್ನೊಂದ್ಸರಿ ದಮ್ ಮೇಲೆ ಇಡ್ತಾ ಇದ್ದಾರೆ ಹಂಗೆ. ಲಾಸ್ಟಿನಾಗೆ ಊಟಕ್ಕೆ ಬಡ್ಸ್ಕೊಳೋವರೆಗೂ ಅದು ಹಂಗೆ ಇರ್ಬೇಕು ಮೇಲ್ಗಡೆ. ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡೋಕ್ಕೆ ಈಗ ಒಗ್ಗರಣೆ ಹಾಕೋಬೇಕು ಮೊಸರನ್ನಕ್ಕೆ ನಾವು. ಅದಕ್ಕೋಸ್ಕರ ಸ್ಟವ್ ಆನ್ ಆಗಿರೋದು. ಚಿಕ್ಕ ಬಾಟ್ಲಿ ತಂದಿಲ್ಲ ಇಲ್ಲಿ. ಪಲಾವಿಗೆ ಚಟ್ನಿ ರೆಡಿ ಮಾಡ್ತಾ ಇದ್ದೀವಿ. ಅದು ಕಾಯಿ ಚಟ್ನಿ, ಪ್ಯೂರ್ ಕಾಯಿ ಚಟ್ನಿ. ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ ಚೆನ್ನಾಗಿ ಹುರ್ಕೊಂಡಿದೀವಿ. ಹುರಿದಿರೋದು ಕರ್ಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ ಹಾಕಿವಿ. ಜೊತೆಗೆ ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಚೆನ್ನಾಗೆ ನೋಡ್ರಿ ಇಲ್ಲಿ ರುಬ್ಬಿದೀವಿ. ಕಾಯಿ ಚಟ್ನಿ ರೆಡಿ ಆಗಿದೆ. ಇನ್ನೂ ಅರ್ಧ ರೆಡಿ ಆಗ್ಬೇಕು, ಯಾಕಂದ್ರೆ ಒಂದೇ ಸರಿಗೆ ಆಗಲ್ಲ, ಜಾಸ್ತಿ ಜನ ಕಾಯಿ ಚಟ್ನಿ ಚಟ್ನಿ ಮಾಡ್ತಾವ್ರೆ. ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಆಮೇಲೆ ಹೇಳ್ತೀವಿ ಹೆಂಗಿತ್ತು ಅಂತ. ನಾವಿಲ್ಲಿ ಮೊಸರು ಬಜ್ಜಿ ಮಾಡೋಕ್ಕೆ, ಮೊಸರನ್ನ ಮಾಡೋಕ್ಕೆ ಮೊಸರು ತರಿಸಿದ್ರೆ ನನ್ನ ಮಗಳಿಗೆ ಮೊಸರು ಬೇಕಂತೆ. ಅದಕ್ಕೆ ಲೋಟ ತೊಗೊಂಬಂದಳು, ಮೊಸರು ಕೊಡ್ರಿ ಅಂತ. ಇಲ್ಲೊಂದು ಹುಡುಗಿ ಕುಂತೈತೆ, ಆ ಹುಡುಗಿನೂ ಕೇಳಿಲ್ಲ. ಅದು ಕೇಳಿದ್ಮೇಲೆ ಹಾಕ್ಕೊಡ್ತೀವಿ. ಮೊಸರು ಬೇಕು. ಒಬ್ರು ನೋಡಿ ಒಬ್ರು ಬೇಕು ಅಂತಾರೆ. ಅವಳು ಫೋನ್ ಹಿಡ್ಕೊಂಡಳೆ ಅಂತ ಇವಳು ಬೇಕು ಅಂತ. ಅವ್ರ ಅಜ್ಜಿ ಬಂದಾರೆ ಅಂತ ಇವಳಿಗೂ ನಾನು ಬೇಕು ಅಂತವಳೆ. ಈಗ ಅವ್ರ ಅಜ್ಜಿ ಕರ್ಕೊಂಬರಕ್ಕಾಗಲ್ಲ ನಾನು. ನೆಕ್ಸ್ಟ್ ಈಗ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡ್ರಿ. ಇಲ್ಲಿ ಮೊಸರು ಬಜ್ಜಿಗೆ ನಿಮ್ಗೂ ಬೇಕಾ? ನೋಡ್ರಿ ನಾನು ಹೇಳಿದ್ನಲ್ಲ. ಅಕ್ಕ ಏನ್ ಮಾಡ್ತಿದ್ರಕ್ಕ ಪ್ರೇಮಕ್ಕ? ಅಣ್ಣ ಸೌತೆಕಾಯಿ ಹೆಚ್ಚುತ್ತಾ ಇದೀವಿ. ಸೌತೆಕಾಯಿ ಮೊಸರು ಬಜ್ಜಿ. ಸೌತೆಕಾಯಿದು ವಿಷ ತೆಗೆದು ಕೊಡ್ತಾವ್ರೆ, ವಿಷ ತೆಗೆದು ತೊಳೆದು ಕೊಡ್ತಾವ್ರೆ. ನಾನು ಅದನ್ನ ಮೊಸರು ಬಜ್ಜಿಗೆ ರೆಡಿ ಮಾಡಿದಾಗೆ ಹೆಚ್ಚುತ್ತಾ ಇದ್ದೀನಿ. ಮೊಸರು ಬಜ್ಜಿಗೆ ಸೌತೆಕಾಯಿ, ಟೊಮಾಟೊ, ಈರುಳ್ಳಿ ಎಲ್ಲ ಹೆಚ್ಚು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗೆ. ಪಲಾವ್ಗೆ ನಾವು ಪಲಾವಿಗೆ ಮೊಸರು ಬಜ್ಜಿ ಒಂದೇ ಮಾಡಲ್ಲ, ಅದ್ರ ಜೊತೆ ಚಟ್ನಿನೂ ಮಾಡ್ತೀವಿ. ಕಾಯಿ ಚಟ್ನಿ ಮಾಡ್ತೀವಿ. ಪಲಾವಿಗೆ ತುಂಬಾ ಟೇಸ್ಟ್ ಕೊಡುತ್ತದು. ಸೌತೆಕಾಯಿ ನೋಡಿ ಈ ತರ ಸಣ್ಣ ಸಣ್ಣಕ್ಕೆ ಹೆಚ್ಚಿರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಸಣ್ಣಕ್ಕೆ ಹೆಚ್ಚಬೇಕು ಸೌತೆಕಾಯಿನ, ಆಯ್ತಾ? ಓಕೆ ನೋಡ್ರಿ, ಈ ಹುಡುಗಿ ಮೊಸರು ಕುಡಿತಲ್ಲ, ಇದೊಂದು ಹುಡುಗಿ ಮೊಸರು ಬೇಕು ಅಂತೈತೆ, ಅದಕ್ಕೂ ಹಾಕೊಡ್ತಾ ಇದೀನಿ. ಅವಳು ಪಾಕೆಟ್ನ ಇಟ್ಕೊಂಡು ಕುಂತಾಳು ಅಲ್ಲಿ ಮೊಸರನ್ನ. ನಾವು ತಂದಿರೋದು ನೋಡಿದ್ರೆ ಇಷ್ಟು ಮೊಸರು ತಂದೀವಿ. ಇವ್ರಿಗೆ ಬೇಕಾಯ್ತು 1 ಲೀಟರ್ ಮೊಸರು. ನಾವು ಎಲ್ಲಿಂದ ತರೋಣ? ಈಗ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿರ್ತಾರೆ. ನಮ್ಮಲ್ಲಿ ಇಷ್ಟರಲ್ಲಿ ಮಿಚ್ಕೆ ಐತಿ. ನಾನು ನೆಕ್ಸ್ಟ್ ಬೋಂಡ ಹಾಕೋದು ತೋರಿಸ್ತೀನಿ. ಬೋಂಡಾಗೆಲ್ಲ ರೆಡಿ ಮಾಡ್ಕೊಂಡ್ಬನ್ನಿ. ಮೊಸರನ್ನ ಮಾಡ್ತಾ ಇದೀವಿ. ಈಗ ಮೊಸರನ್ನ ಪ್ರೋಸೆಸ್ ಏನೇನು ಮಾಡೋರು ಅಂತ ಹೇಳೋಣ. ಅನ್ನ ಮಾಡ್ಕೊಂಡಿದ್ವಿ, ಕುಕ್ಕರ್ನಾಗ ಮೆತ್ತಗೆ ಅನ್ನ ಮಾಡ್ಕೊಂಡಿದ್ವಿ. ಅದನ್ನ ಇವಾಗ
ಅನ್ನ ಮಾಡ್ಕೊಂಡಿದ್ವಿ, ಅದನ್ನ ಚೆನ್ನಾಗಿ ಆರಕ್ಕೆ ಹಾಕಿದ್ವಿ. ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಅಶ್ವಿನಿ ಅವರು. ಅದು ತಣ್ಣಗಾಗ್ಲಿ ಅಂತ, ಯಾಕಂದ್ರೆ ಅದು ಅನ್ನಕ್ಕೆ ನೀರೆಲ್ಲ ಹೀರ್ಕಂದ್ರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತ ಮಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ಆದ್ಮೇಲೆ ಏನೇನು ಹಾಕ್ಬೇಕಂತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗ್ತೀನಿ. ಮಾಡ್ತಾ ಇರೋರು ಅಶ್ವಿನಿ ಅವ್ರು ಕೂತವ್ರೆ. ಇವರು ಅಶ್ವಿನಿ ಅವರು ಮೊಸರನ್ನ ಮಿಕ್ಸ್ ಮಾಡಿ, ಇವ್ರು ಇವಾಗ ಬಂದಿದ್ದಾರೆ, ನಮ್ಮ ಬ್ಲಾಗ್ ಅಲ್ಲಿ ಇರ್ಲಿಲ್ಲ. ಇವ್ರು ನಮ್ಮ ಸಂಘದ ಒಬ್ರು ಸದಸ್ಯರು, ರಮ್ಯಾ ಅಂತ. ಇಲ್ಲಿ ನೋಡಿ, ಮೊಸರನ್ನಕ್ಕೆ ಹಾಲು ತಂದಿಟ್ಕೊಂಡಿವಿ. ನೆಕ್ಸ್ಟ್ ಮೊಸರು, ಉಪ್ಪು, ಒಗ್ಗರಣೆ ಹಾಕಿ ಬರಬೇಕು. ಹಾಕೊಂಡ್ ಬಂದ್ಮೇಲೆ ತೋರಿಸ್ತೀನಿ ಒಗ್ಗರಣೆಗೆ. ಇದು ಮೊಸರು ಬಜ್ಜಿಗೆ ರೆಡಿ ಮಾಡ್ತಾವ್ರಿ ಇಲ್ಲಿ. ಮೊಸರು ಬಜ್ಜಿಗೆಲ್ಲನ ಸೌತೆಕಾಯಿ ಒಂದು ಮಾತ್ರ ಹಾಕೋರು, ಅದಕ್ಕೆ ಇನ್ನೇನು ಹಾಕಿಲ್ಲ. ನೆಕ್ಸ್ಟ್ ನೀವೆಲ್ಲ MTR ಪೌಡ್ರನ್ನ ಯೂಸ್ ಮಾಡೋದು? ಎಲ್ಲ MTR ಪೌಡ್ರನ್ನ ಯೂಸ್ ಮಾಡೋದು. ಪಲಾವ್ ಪೌಡ್ರು, ಕೊರಿಯಂಡರ್ ಪೌಡರ್, ಗರಂ ಮಸಾಲ ನೋಡ್ರಿ, ಗರಂ ಮಸಾಲ, ಪಲಾವ್ ಮಸಾಲ ಎಲ್ಲ MTR ಪೌಡ್ರೇ ಯೂಸ್ ಮಾಡೋದು. ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೀವು ಯಾವ್ದು ಯೂಸ್ ಮಾಡಬೇಡಿ, MTR ಪೌಡರ್ನೇ ಯೂಸ್ ಮಾಡಿ, ಎಮ್ಮಿ ಆಗಿರುತ್ತೆ ಅಂತ. ಈಗ ದಾಳಿಂಬೆ ಹಣ್ಣು ಬಿಡಿಸ್ತೀವಿ ಮೊಸರು ಬಜ್ಜಿ. ರೆಡಿ ಮಾಡ್ಲಿ. ನಾವು ಮೊಸರನ್ನಕ್ಕೆ ಒಗ್ಗರಣೆ ಹಾಕಿದ್ವಿ. ಅದು ಏನೇನು ಒಗ್ಗರಣೆ ಹಾಕಿವಿ ಅಂತ ನಮ್ಮ ಶೆಫ್ ಇದ್ರಲ್ಲ ಅವರು ಮಿಸ್ ಮಾಡ್ಬಿಟ್ಟವ್ರೆ. ನಾನು ಹಂಗೆ ಹೇಳ್ತೀನಿ. ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಶುಂಠಿ ತುರಿ ಏನು ಹಾಕಿಲ್ಲ. ಇದು ಏನಿದು ಈರುಳ್ಳಿ ಹಾಕವ್ರೆ. ಎಲ್ಲ ಹಾಕಿ ಒಗ್ಗರಣೆ ಹಾಕವ್ರೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕವ್ರೆ. ಮೊಸರನ್ನ ನಾವು ಇದ್ರನ್ನ ಮಾಡ್ಕೊಂಡಿದೀವಿ, ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನೋಡ್ರಿ. ಮೊಸರು ತೆಳ್ಳಗೆ ಮಾಡ್ಕೊಂಡಿವಿ. ಈಗ ನೆಕ್ಸ್ಟ್ ಚಟ್ನಿ, ಇದು ಪಲಾವ್ಗೆ ಮೊಸರನ್ನ ಪಲಾವ್ಗೆ ಅನ್ನಕ್ಕೆ ಹಾಕ್ಬಿಟ್ಟು ಮೊಸರನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗ್ದೋಯ್ತು ಮೊಸರನ್ನ. ಎಮ್ಮಿ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹಾಲು ಹಾಕ್ಬೇಕಿದ್ರ ಜೊತೆ, ಯಾಕಂದ್ರೆ ಮೊಸರೆಲ್ಲಾರು ಹುಳಿ ಇತ್ತು ಅಂದ್ರೆ ಹಾಲು ಹಾಕಿದ್ರೆ ಅಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಎರಡು ಅಂತ. ಇದ್ರಲ್ಲಿ ಹಾಲಿನ ಕೆನೆ ಬಂದೈತೆ, ಕೆನೆ ತೆಗ್ದ್ಬಿಟ್ಟು ಹಾಕ್ಬೇಕಂತೆ. ಬಾಯಕ್ಕೇನು ಹಾಕನಲ್ಲ, ನನಗೆ ಕೆನೆ ಎಲ್ಲ ಇಷ್ಟ ಇಲ್ಲ. 1 ಲೀಟ್ರ್ ಹಾಲು ಐತೆ, 1 ಲೀಟ್ರ್ ಹಾಲಿಗೆ ಒಂದು 3/4 ಲೀಟ್ರ್ ಅಷ್ಟು ಹಾಕಿವಿ. ಸಾಕು. ನನ್ನ ಆಂಟಿ ಆಗಿಲ್ಲ ಇನ್ನು, ಆಂಟಿ ಅಂತಾರೆ ನೋಡಿ. ಒಂದೇ ಮಗು ಆಗಿರೋದಿನ್ನ ಈಗಲೇ ಆಂಟಿ ಅನ್ಬೇಡಿ. ನೆಕ್ಸ್ಟ್ ಜೋಶ ನೆಕ್ಸ್ಟ್ ಉಪ್ಪು ಹಾಕೋಣ. ಉಪ್ಪುನ ಹಾಕೋಣ. ಉಪ್ಪು ಹಾಕಿಲ್ಲ, ಸ್ವಲ್ಪನ. ನಾನು ಸ್ವಲ್ಪ ಹಾಕಿರ್ತೀನಿ. ಆಮೇಲೆ ಟೇಸ್ಟ್ ಹಾಕಿ ಯಾರ್ಯಾರಿಗೆ ಏನೇನ್ ಬೇಕಾ ಅದನ್ನ ಹಾಕೊಂಡ್ಲಿ. ಹಾ ನೋಡಿ, ಇಲ್ಲಿ ಎಲ್ಲ ತಲೆ ಕೆಡಿಸ್ತಾರೆ. ನೋಡೋಣ ಇಲ್ಲ ಆಗಿಲ್ಲ, ಇಲ್ಲ ಉಪ್ಪು ಹಾಕಿಲ್ಲ ಜಾಸ್ತಿ. ಇಲ್ಲೆಲ್ಲ ಕಲ್ಸ್ಬಾರ್ದಂತೆ, ಯಾಕಂದ್ರೆ ಮೊಸರನ್ನ ಕಲ್ಸಿಟ್ರೆ ಹುಳಿ ಬರುತ್ತಂತೆ. ಆಮೇಲೆ ಊಟ ಕಲ್ಸಿ ಸರ ಮಾಡೋಣ. ಈಗ ಒಬ್ಬೊಬ್ರು ಒಂದೊಂದ್ತರ ಹೇಳ್ತವ್ರೆ. ನಾನೀಗ ಕಲ್ಸ್ತಿದೀನಿ, ಏನಾರ ಆದ್ರೂ ನನಗ್ ಗೊತ್ತಿಲ್ಲ. ಸಾಕು ಮೊಸರು ಬಜ್ಜಿ. ಒಬ್ರು ಹಾಕು ಅಂತಾರೆ, ಒಬ್ರು ಕಲ್ಸ್ಬೇಡಿ ಅಂತೀರಾ. ಆಮೇಲೆ ಎಲ್ಲ ಆದ್ಮೇಲೆ ಟೇಸ್ಟ್ ಹೇಳ್ತೀವಿ. ಬಾಯ್ ಬಾಯ್. ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಮೊಸರನ್ನಕ್ಕೆ ದಾಳಿಂಬೆ ಹಣ್ಣು. ನೆಕ್ಸ್ಟ್ ಮೊಸರು ಬಜ್ಜಿ ರೆಡಿ ಮಾಡಿ. ಈರುಳ್ಳಿ ಹಾಕಿದ್ದು ಮೊಸರು ಬಜ್ಜಿಗೆ ಈರುಳ್ಳಿ ಹಾಕೋರೆ. ಇದು ಕೊನೆಯಲ್ಲಿ ಲಾಸ್ಟ್ ಇರೋದು ಉಪ್ಪು, ಕೊತ್ತಂಬರಿ ಸೊಪ್ಪು, ಮೊಸರು ಹಾಕಿದ್ರೆ ಮೊಸರು ಬಜ್ಜಿ ರೆಡಿ. ತಿನ್ನೋಕೆ ರೆಡಿ. ನಾವು ಇನ್ನು ಒಳಗೆ ಸ್ವಲ್ಪ ಕಲರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂತೀನಿ. ಇದನ್ನ ದಾಳಿಂಬೆ ಹಣ್ಣು ನಿಮ್ಗೆ ಹೇಳ್ತೀರೋ ಕಲರ್ ಇರ್ಬೇಕು. ನಾನು ಹಣ್ಣಿಗೆ ಅಣ್ಣ, ಇನ್ನು ಕರೆಕ್ಟ್ ಆಗಿ 10 ಗಂಟೆ ಮಾಡ್ತಾರೆ. ಚೆನ್ನಾಗಿದೆ ಟೇಸ್ಟ್, ಕಲರ್ ಇಲ್ಲ ಅಷ್ಟೇ. ಇವಾಗ ನಾವೇನು ಒಳಗಡೆ ಕೊಯ್ದು ನೋಡ್ಕೊಂಡು ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು, ಇವಾಗ ಇವರು ಉಪಾಧ್ಯಕ್ಷರು. ನಮಸ್ತೆ. ನಮ್ಮ ಅಧ್ಯಕ್ಷರು ಟ್ಯೂಷನ್ ಮುಗಿಸ್ಕೊಂಡ್ ಬಂದವ್ರೆ. ಅವ್ರು ನಮಸ್ಕಾರ ಮಾಡ್ಲಿಲ್ಲ, ಬೇಜಾರು ಮಾಡ್ಕೊಬೇಡಿ. ಅವ್ರು ಇದನ್ನ ಬಿಡಿಸ್ತಾ ಇದ್ದಾರೆ. ಕೆಲಸ ಮಾಡ್ತಾರೆ ಪಾಪ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅವರಂತೆ ಅಣ್ಣ ಏನು ಮಾಡ್ತಿದ್ದೀರಣ್ಣ ಈಗ? ಕಡಲೆ ಹಿಟ್ಟಿಗೆ ಖಾರದ ಪುಡಿ ಮತ್ತು ಉಪ್ಪು ಹಾಕ್ತಾ ಇದ್ದೀವಿ. ಸೋಡಾ ಹಾಕ್ತಾ ಇದ್ದೀವಿ ಮೆಣಸಿಕಾಯಿ ಬೋಂಡಕ್ಕೆ. ಸೊ ಜೊತೆಗೆ ಜೀರಿಗೆನ ಸ್ವಲ್ಪ ಪುಡಿ ಮಾಡಿ, ಓಂಕಾಳನ್ನ ಪುಡಿ ಮಾಡಿ ಹಾಕ್ತಾ ಇದ್ದೀವಿ. ಉಪ್ಪು ಹಾಕಬೇಕು. ಹೌದಾ? ಸೊ ಉಪ್ಪು ಆ್ಯಡ್ ಮಾಡಬೇಕು. ಉಪ್ಪು ಅಳತೆ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹೆಣ್ಮಕ್ಳಿಗೆ ಕೊಟ್ಬಿಡೋಣ. ಜೀರಿಗೆ ಹಾಕ್ತಾ ಇದ್ದಾರೆ.
ಖಾರದ ಪುಡಿ ಯಾಕಂದರೆ ನಾವು ಮಾಡೋದು ಮೈಸೂರು ಬಜ್ಜಿಲಿ ಬೋಂಡ ಮಾಡ್ತಿರೋದು. ಸೊ ಹಾಗಾಗಿ ಸ್ವಲ್ಪ ಖಾರ ಫ್ಲೇವರ್ ಬರಬೇಕಂದ್ರೆ ನಿಮಗೆ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಖಾರ ಬೇಡ ಅಂದರೆ ಪ್ಲೇನಾಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇರೆ ಯಾವ ಮಿಸ್ ಮಾಡಬೇಡಿ. ಅಜ್ವಾನ, ಜೀರಿಗೆ, ಉಪ್ಪು, ಸೋಡಾ ಇವೆಲ್ಲ ತುಂಬ ಕಂಪಲ್ಸರಿ, ಬೇಕೇ ಬೇಕು. ಸೊ ಫಸ್ಟು ನೀರು ಹಾಕೋಕ್ಕಿಂತ ಮುಂಚೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನೀರು ಹಾಕಿದರೆ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಆಗುತ್ತೆ. ಸೊ ಮನೆಯಲ್ಲಿ ಕಡಲೆಬೇಳೆ ಇದ್ದರೆ ಮಿಕ್ಸಿಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂಗಡಿ ಹಿಟ್ಟು ಅಂಗಡಿಲಿ ತರೋ ಬದಲು ಮನೆಯಲ್ಲೇ ಕಡಲೆಬೇಳೆ ಇದ್ದರೆ ಅದನ್ನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ. ಸೊ ನೀಟಾಗಿ ಕಲಿಸ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಹಿಟ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತುಂಬ ನೀರಿಗೆ ಹಾಕ್ಬಿಟ್ರೆ ಜೆಲ್ ಟೈಪಲ್ಲಿ ಬರಬೇಕು ಹಿಟ್ಟು. ಸೊ ಆಗ ನಿಮಗೆ ಮೆಣಸಿನ್ಕಾಯಿಗೆ ನೀಟಾಗಿ ಹತ್ಕೊಳುತ್ತೆ. ನೀಟಾಗಿ ಹತ್ಕೊಂಡು ಬೋಂಡ ಚೆನ್ನಾಗಿ ಬರುತ್ತೆ. ಡ್ಯೂಟಿ ನಮಗೆ ಬಿಟ್ಟಿದ್ದಾರೆ ಬೋಂಡ ಹಾಕೋದು. ಫಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ, ನೀರು ಕಲಿಸ್ಕೊಳ್ಳಿ. ನೋಡಿ ಗಟ್ಟಿ ಆಗ್ತಾ ಇದೆ. ಸೊ ಅದಕ್ಕೆ ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಗಟ್ಟಿ ಆಯಿತು, ನೀರು ಹಾಕ್ಕೊಳ್ಳಿ. ಮತ್ತೆ ನೀರು ಕುಡಿ. ಇಲ್ಲೇ ಆಯ್ತಾ ಮಿಕ್ಸಡ್ ಒಂಚೂರು. ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ ಎತ್ತಿರೆ ಜೆಲ್ಲಿ ಟೈಪಲ್ಲಿ ಬೀಳ್ತಾ ಇರಬೇಕು. ಇದು ಪರ್ಫೆಕ್ಟ್ ಮಿಕ್ಸ್ಚರ್ ಆಗುತ್ತೆ ನಿಮಗೆ. ಸೊ ಈ ಖಾರ ಸ್ವಲ್ಪ ಸಾಲ್ಟ್ ಬಂದಿತ್ತು, ಇನ್ನು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀವಿ ನಾವು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಈಗ ನೆಕ್ಸ್ಟು ಇದನ್ನು ಬೋಂಡ ಹಾಕೋದು ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಹಿಟ್ಟು. ಸೊ ಹಿಟ್ಟಿಗೆ ಈ ಥರ ಫುಲ್ ಹಚ್ಕೊಂಡು ಕಂಠಕ್ಕೆ ಒಂದ್ಸರಿ ಒರೆಸಿ ಹಾಕಿದರೆ ನಿಮಗೆ ರೌಂಡಾಗಿ ಬರೋದಿಲ್ಲ. ಒಂದು ಕಡೆ ಮೆಣಸಿನ್ಕಾಯಿ ಚೆನ್ನಾಗಿ ಬೇಯುತ್ತೆ. ಇಲ್ಲ, ರುಚಿ ಪರ್ಫೆಕ್ಟ್. ವೆಲ್ ವೆಲ್ ಗುಡ್. ಸೂಪರಾ? ಸೂಪರ್ ಯಮ್ಮಿ. ಟೇಸ್ಟ್ ನೋಡಿ ಹೇಳ್ತಾರೆ ಮಂಜಣ್ಣವರು. ಬಾಯ್. ದೇವರು ನಿಮಗೆ ಒಳ್ಳೇದನ್ನು ಮಾಡಲಿ. ಆಶೀರ್ವಾದ ಮಾಡ್ತಿದ್ರ. ಸುದ್ದಿ ಬಂದ ಹಾಗೆ ಥ್ಯಾಂಕ್ ಯು. ಸ್ವಲ್ಪ ಸ್ವಲ್ಪ
ಬ್ರದರ್ ಬರ್ತಡೆಗೆ ಎಲ್ಲ ಅಧ್ಯಕ್ಷ ಮಹಿಳಾ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಕಾರ್ಯಕರ್ತರು ಎಲ್ಲ ನಿರ್ದೇಶಕರು ಫುಲ್ಲು ಚೆನ್ನಾಗಿ ಬಂದೈತೆ ಎಲ್ಲಾರ್ದು ಕ್ಯಾಪ್ಚರ್ ಆಗೈತೆ ಉಪಾಧ್ಯಕ್ಷ ಚೆನ್ನಾಗಿ ಮೇನ್ ಅಧ್ಯಕ್ಷದ ಅಣ್ಣ ಇಲ್ಲಿ ಕಾಣುತ್ತಣ್ಣ ಅಧ್ಯಕ್ಷರದ ಒಂಚೂರು ತೆಗಿ ಅಲ್ಲಿ ನೋಡಲ್ಲಿ ನಾನು ನೋಡೇ ಇಲ್ಲ ಅಧ್ಯಕ್ಷರೇ ಅಲ್ಲೇ ತೆಗಿಯೋ ಬರ್ಬೇಕು ಅದು ಆನೆ ಇಲ್ಲಿ ತೆಗಿಯಪ್ಪ ಒಂದ್ ರೌಂಡ್ ಆಗೈತೆ ಅಧ್ಯಕ್ಷರದ ಅಲ್ಲೇ ತೆಗಿಯೋ ಹಾ ಇಲ್ಲಿ ನೋಡ್ಬೇಕು ಬಂದೈತೆ ಸಾಕು ಫುಲ್ ಹಿಂಗ್ ಮೆತ್ಬಿಡ್ರಿ ಅವೆಲ್ಲ ಸಂಘದ ಕಡೆಯಿಂದ ಕೇಕ್ ಕಟ್ ಮಾಡ್ಸಿದೀವಿ. ಕೇಕ್ ಪರ್ಸನಲ್ ಬ್ರೋ, ಇದು ನಮ್ ಪರ್ಸನಲ್, ಇದು ಮಿಸ್ಟೇಕ್ ಆಗಿ ಹೇಳಿದ್ರಿ. ನಮ್ ಡ್ಯಾಡಿ ಕಟ್ ಮಾಡಿಸ್ತಾ ಇರೋದು. ಅಡ್ಜಸ್ಟ್ ಮಾಡ್ಕೋಬೇಕು ಈಗ ನಮ್ಮ ಎಲ್ಲ ಒಂದೇ. ಇರ್ಲೇ ಬಿಡ್ರಿ ಈಗ ತಂಗಿ ಊಟ ಮಾಡ್ತೀವಿ ಎಲ್ಲಾರು. ನಡೀತೈತೆ ಈಗ ಎಲ್ರದ್ದು ಆಯ್ತಾ? ಅಪ್ಪ ನೀವು ತಿನ್ನೋದಾ? ತಿನ್ಸೋಗು ತಡಿ, ಅವ್ರು ಆಗ್ಬಿಡ್ಲಿ. ನೀವು ಏನ್ ಮಾಡ್ತಿದ್ರಿ? ಅಯ್ಯೋ ಅಯ್ಯೋ ಬೇಡ ಬೇಡ ಅಂತಾನೆ ಅಧ್ಯಕ್ಷರು ಅಲ್ಲಿ ಬೋಂಡ ಮಾಡೋದು ತುಂಬಾ ಬಿಸಿ ಆಗುತ್ತೆ. ನಿಂದ ಅಧ್ಯಕ್ಷರು ಅದೇ ನಾನೇ ಅರ್ಧ ತಿನ್ಬಿಡಿ. ಇವರು ವಿನಯಣ್ಣವರ ಆಂಟಿ ಅಂತಾರೆ. ಇನ್ನು ನಂದೆಲ್ಲ ಲಾಸ್ಟಿಗೆ ಎಲ್ಲ ತಿನ್ನ. ಅಯ್ಯೋ ಇಡೀ ಲೈಟ್ ತಿನ್ನ ಡ್ಯಾಡಿ. ಆ ಕಡೆ ಹೋಗ್ತೀನಿ, ನಂಗೆ ಮುಖ ಕಾಣಲ್ಲ. ಓಕೆ ಆಯ್ತು. ಅಣ್ಣ ಶೇರ್ ಮಾಡ್ತಿದೀವಿ. ಹಂಗೆ ಎಲ್ಲ ಅಧ್ಯಕ್ಷರು ಬರಲೇ ಅಲ್ಲಪ್ಪ. ಎಲ್ಲ ಬರಲೇ ಅಲ್ಲಪ್ಪ. ಎಲ್ರದ್ದು ಆಯ್ತು, ಅಧ್ಯಕ್ಷರದ್ದು ಒಬ್ರದ್ದು ಆಗ್ಲಿಲ್ವಲ್ಲ. ನಾನಿನ್ನ ತಿನ್ಸಿಲ್ಲ, ಸುಮ್ಮನೆ ಕೈ ಹಿಡ್ಕೊಂಡಿದ್ರಿ ಎಲ್ಲಾರ ಜೊತೆಗೂ. ಫುಲ್ ಇವನೇ ತಿನ್ಬಿಡ್ತಾನ. ಹಂಗೆ ಮಾಡೋದು ಈಗ. ಅದೇ ತಿನ್ನಿಸ್ತೀರಾ? ಅವು ಇದನ್ನೇ ತಿಂದ್ರಪ್ಪ, ಸಾಕು ಸಾಕು. ಇವಾಗ ಸಣ್ಣ ಪುಟ್ಟವರು ಇವರೆಲ್ಲ ತಿಂತಾರೆ. ಆಯ್ತು. ನಮ್ಮ ವಿನಯಣ್ಣಂಗೆ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದೀನಿ. ಓಕೆ. 100 ವರ್ಷ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ. ಆಗೋಯ್ತು. ನಮಗೆ ಕೇಕ್ ಕೊಟ್ಟು ಕಾಪಾಡ್ಲಿ. ತಗೊಳ್ಳಿ, ಇದೆಲ್ಲ ನೋಡಿ ಎಷ್ಟು ಮಿಕ್ಕಾಯ್ತು. ಇಷ್ಟು ನಿಂದೆ ಕೇಕ್. ಅವಳಲ್ಲಿ ಎಲ್ಲಿ ಮುರ್ಕಿ ಅಣ್ಣ ನೀನು ತಿನ್ನಿಸ್ಲಿಲ್ಲ. ನಂದಿರ್ಲಿ, ಎಲ್ಲರಿಗೂ ಕೊಟ್ಕೊಂಡು ಎಲ್ರದ್ದು ಆಯ್ತಾ? ತಾಯಣ್ಣ ನೀನು. ಹೇಳ್ಬಿಟ್ಟು ಹೇಳೋಣ. ಥ್ಯಾಂಕ್ ಯು. ಓಕೆ ಓಕೆ. ಅಧ್ಯಕ್ಷರಿಗೆ ಹೇಳೋಣ ಅಂತವ್ರೆ ಅಧ್ಯಕ್ಷರು. ಅಯ್ಯೋ ಅಲ್ಲೇ ಬಂತು ಅಣ್ಣ. ಡೆಲಿವರಿ ಆಗ್ಬಿಟ್ಟು ಇಲ್ಲೇ ಇದ್ದೀನಿ. ಅಧ್ಯಕ್ಷ ಅಧ್ಯಕ್ಷ ಇಲ್ಲಿ ನೋಡ್ಬೇಕು. ಆನ್ ಮಾಡಿದ್ದೇನು? ಇಲ್ಲ, ಕೇಕ್ ಚೆನ್ನಾಯ್ತು ಅಧ್ಯಕ್ಷರೇ. ಸುಮಾರಾಗಿ ಫುಲ್ ಬ್ಯುಸಿ ಆಗಿದ್ದೀರಾ? ಬೋಂಡ ತಿಂದಣ ತಿಂದ್ಯಾ? ನೋಡಿ ಕೇಕ್ ಇನ್ನ ಮಿಕ್ಕಿದೆ. 7 ಭೂತಕ್ಕ
ಬಿಸಿ ಬೋಂಡ ಹೇಳಿ ಇವತ್ತಿಂದು ಸಾಕತ್ತಾಗಿದೆ. ಸಂಘದ ಬಿಸಿ ಬೋಂಡ ಇವತ್ತಿಂದು ಫಂಕ್ಷನ್ಗೆ ಏನು ನಿಮ್ದು ಸೂಪರ್ ಚೆನ್ನಾಗಿದ್ಯಾ? ಯಮ್ಮಿ. ಎಲ್ಲ ಕ್ರೌಡ್ ಹೆಂಗಿದೆ? ಕ್ರೌಡ್ ಸಾಕತ್ತಾಗಿದೆ. ನೀವು ಇನ್ನೊಂದು ಸ್ವಲ್ಪ ಜನ ಅಧ್ಯಕ್ಷೆ ಮಹಿಳಾ ಸಂಘದ ಅಧ್ಯಕ್ಷ ನೀವು ಹೌದಾ? ಎಲ್ಲ ಹೆಂಗಿದೆ? ಇನ್ನೂ ಬರ್ಬೇಕು ಜನ. ಹೌದಾ? ನೀವು ಕರಿಬೇಕು. ಕರ್ದಿದೀವಿ, ಬರ್ತಾ ಇದ್ದಾರೆ. ಏನೇನು ಮಾಡ್ತಿದ್ದೀರಿ ಅಡುಗೆನ? ಪಲಾವು, ಮೊಸರನ್ನ, ಬಜ್ಜಿ, ಮೊಸರು ಬಜ್ಜಿ, ಚಟ್ನಿ, ಸ್ವೀಟು, ಚಿಪ್ಸು ಎಲ್ಲ ಮಾಡಿಸಿದ್ದೀರಾ? ಎಲ್ಲ ನೀವೇ ಮಾಡ್ಬಿಟ್ಟು? ಚಂಪಾಕಲ್ಲಿ ಸ್ವೀಟ್ ಇಲ್ಲ, ಸ್ವೀಟ್ ಒಂದು ಅಂಗಡಿಯಿಂದ ತರಿಸಿದೀವಿ. ಇನ್ನೆಲ್ಲ ನಾವೇ ಮಾಡಿರೋದು ಹೆಂಗಸರು. ಓಕೆ ಓಕೆ. ಹೇಳಿ ಅಕ್ಕ, ನೀವು ಏನೋ ಹೇಳೋಣಪ್ಪ, ನಮ್ಮ ಏನನ್ನ ಹೇಳ್ಬೇಕು? ಹೇಳ್ತಾ ಇದೀವಿ, ಕೇಳ್ತಾ ಇಲ್ಲ ನೀನು. ಅಲ್ಲೇನೋ ಹೇಳು ಅಂತಿದ್ಯಾ, ನಾವು ಹೇಳೋದ ಫಂಕ್ಷನ್ ಬಗ್ಗೆ ನೀವೇನ ಹೇಳ್ಬೇಕು? ನೀವು ಅಧ್ಯಕ್ಷರು, ಅಧ್ಯಕ್ಷರು ನೀವು? ಯಾವುದೂ ಅಲ್ಲ, ಸಂಘದ ಅಧ್ಯಕ್ಷ ಅಲ್ಲ, ಅವರೇ ಉಪಾಧ್ಯಕ್ಷ ಅನ್ಕೊಂತಾರೆ. ನಾವು ಸಂಘದ ಸದಸ್ಯರು. ನಮ್ಮ ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ. ನಮ್ಮ ವಿನಯ್ ಅಣ್ಣನವರ ಹುಟ್ಟು ಹಬ್ಬದ ಮತ್ತು ಜನ್ಮದಿನದ ಶುಭಾಶಯ ಕೊಡ್ತೀವಿ. ಮೊದಲಿಗೆ ಎಲ್ಲರೂ ಸೇರಿ ಅವ್ರಿಗೊಂದು ಬರ್ತ್ಡೇ ಟ್ರೀಟ್ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಂಘದ ವತಿಯಿಂದ, ಯಾರು ಓನೇನಿಲ್ಲ ಇಲ್ಲಿ, ಎಲ್ಲ ಸಂಘದ ವತಿಯಿಂದ ಮಾಡ್ತಾ ಇರೋದು. ಎಲ್ಲ ಸ್ವಯಂ ಘೋಷಿತವಾಗಿ ಅವರವರೇ ಕಾರ್ಯಕರ್ತರು ಬಂದು ನೋಡ್ರಿ, ನಮ್ಮ ಸತೀಶ್ ಅಣ್ಣನವರು ಮೆಣಸಿನಕಾಯಿ ಅಧ್ಯಕ್ಷರವರು ಈ ಕಡೆ ಗಿಡಿಯ ನೀವು ಕ್ಯಾಮ್ರಾ ಹಿಡ್ಕೊಂಡು ಹತ್ತೋದಕ್ಕೆ ನಾವು ಮುಂದೆ ಮಾತಾಡ್ತಿದ್ದವರು. ಎಲ್ಲಾರು ಅಭಿಪ್ರಾಯ ತಿಳ್ಕೊಬೇಕಲ್ಲ ಎಲ್ರದ್ದು. ಹೇಳಿ ಹೇಳಿ. ನಮ್ಮ ಶ್ರೀ ಸಿದ್ಧಗಂಗಾ ಶ್ರೀ ಸ್ವಸಹಾಯ ಸಂಘದ ಅಧ್ಯಕ್ಷರು ಸತೀಶ್ ಅವರು, KS ಸದನು ಇನ್ಸಿಲ್ಲು ಅವರು ಬೋಂಡ ಬಿಡ್ತಾ ಇದ್ದಾರೆ. ಬೋಂಡ ಪ್ರಿಯರವರು ಅತಿ ಹೆಚ್ಚು ಬೋಂಡ ತಿಂದಿದ್ರೆ ಹೊಟ್ಟೆನೇ ಹಂಗೆ ಬಂದಿರೋದಕ್ಕೆ, ಬೋಂಡ ತಿಂದಿರೋದಕ್ಕೇನೆ. ಹಂಗಾಗಿ ಅವ್ರಿಗೆ ಬೋಂಡದ ಡಿಪಾರ್ಟ್ಮೆಂಟೇ ಬಿಟ್ಕೊಟ್ಬಿಟ್ಟಿದ್ದೀವಿ ಇವತ್ತು. ಎಷ್ಟನ ಹಾಕ್ರಿ, ಎಷ್ಟನ ತಿನ್ರಿ ಅಂತ ಹೇಳ್ಬಿಟ್ಟು. ಇವರು ನಮ್ಮ ಆಶೀರ್ವಾದ್ ಮಂಜಣ್ಣರು ಅಂತ. ಆದರೆ ಈಗ A1+ ಆಗವ್ರೆ. A1+ ಆಗಿದ್ರು ಆಶೀರ್ವಾದ್ ಮಂಜಣ್ಣನೇ ಫೇಮಸ್ಸು. ಅವ್ರು ಯಾವುದಕ್ಕೆ ಹೋದ್ರು ಆಶೀರ್ವಾದ್ ಮಂಜಣ್ಣ ಅಂತಾನೆ ಕೂಗೋದು ನಾವಿಲ್ಲಿ. ಮತ್ತೆ ಆಯ್ತು ಅಂಕಲ್, ನಾವು ಜಾಸ್ತಿ ಕುಯ್ತಾ ಇದೀವಿ ಅಂತ ಹಂಗೇನಿಲ್ಲ. ಅವ್ರದ್ದು ಅಭಿಪ್ರಾಯ ತಿಳ್ಕೊಬೇಕಲ್ಲ ಅಧ್ಯಕ್ಷರೇ. ಈಗ ಏನೋ ಕೆಲಸ ಮಾಡ್ತಾ ಇದೀವಿ, ಹೇಳ್ಬೇಕು. ಆಮೇಲೆ ಮಾಡ್ತೀವಿ. ಎಣ್ಣೆ ಮೇಲೆ ನಿಂತಿದೀವಿ. ಎಣ್ಣೆ ಮೇಲೆ ನೀವ್ ಹೇಳಿ ಅಂಕಲ್. ನಾವು ಬೋಂಡ ಹಾಕೋ ಕೆಲಸ ಕೊಟ್ಟಿದ್ದಾರೆ ನಮಗೆ, ಬೋಂಡ ಬಿಡ್ತಾ ಇದ್ದೀವಿ. ಇವತ್ತಿಂದು ಫಂಕ್ಷನ್ ಬಗ್ಗೆ ಏನು ಅಭಿಪ್ರಾಯ? ಸಂಘ ಸೇರಿಕೊಂಡು ವಿನಯಣ್ಣ ಅವರ ಬರ್ಡೇನ ಒಂದು ಸ್ಮರಣೀಯ ಕ್ಷಣವಾಗಿ ಮಾಡ್ತಾ ಇದ್ದಾರೆ. ಸೊ ಸಂಘದ ಎಲ್ಲ ಸದಸ್ಯರು ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಗೂ ಫ್ರೀಯಾಗಿ ಊಟ ಹಾಕ್ತಾವ್ರೆ. ತುಂಬ ಥ್ಯಾಂಕ್ ಯು. ಓಕೆ ಅಕ್ಕ, ತುಂಬ ಬೋಂಡ ಹಾಕಿ ನಮಗೆ ಖುಷಿ ಪಡಿಸ್ತಾ ಇದ್ದೀರಾ. ಇನ್ಯಾರು ಹೇಳ್ಬೇಕು? ಮಹಿಳಾ ಸಂಘದ ಉಪಾಧ್ಯಕ್ಷರೇ. ಉಪಾಧ್ಯಕ್ಷರು ಏನ್ ಹಿಂಗ ಹೋಗ್ತಿದ್ದೀರ? ರೇಖಾಂಟಿ ಮಾತಾಡ್ಬೇಕು, ಒಂದೆರಡು ಮಾತು ಮಾತಾಡ್ರಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ಇದಕ್ಕಿನ್ನ ಇನ್ನೇನ್ ಬೇಕು? ನೀವು ಹೇಳ್ಬೇಕು. ಏನಿಲ್ಲ, ಏನು ಅಭಿಪ್ರಾಯ ಹೇಳಿ ಇವತ್ತಿಂದು. ನಮ್ದು ಯಾವ್ದು ಮಹಾಲಕ್ಷ್ಮಿ ಸಂಘ ಅಲ್ವಾ? ಶ್ರೀ ಮಹಾಲಕ್ಷ್ಮಿ ಸಂಘದ ವತಿಯಿಂದ ಈ ದಿನ ನಾವು ಎಲ್ಲರಿಗೂ ಊಟವನ್ನು ಏರ್ಪಡಿಸಲಾಗಿದೆ. ಎಲ್ಲ ಸಂಘದ ಸದಸ್ಯರುಗಳು ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಹಾಜರಾಗಿದ್ದಾರೆ. ಫ್ಯಾಮಿಲಿ ಫುಲ್ ಬಂದಿದ್ದಾರೆ. ಆಮೇಲೆ ನಮ್ಮ ರೋಡಿನವರೇ ಆದ ಗಂಡಸರು ಸಹ ಒಂದು ಸಂಘವನ್ನು ಮಾಡಿದ್ದಾರೆ. ಅವರುಗಳಿಗೂ ನಾವು ಈ ಆಹ್ವಾನವನ್ನು ಕೊಟ್ಟಿದ್ದೇವೆ. ಎರಡು ಸಂಘ ಸೇರಿ ಸಂಘದ ನಾವು ಅಡುಗೆ ಮಾಡಿರೋದು, ಎರಡು ಸಂಘದರಲ್ಲ. ಸಂಘದ ಫ್ಯಾಮಿಲಿ ಸೇರಿ ಇವತ್ತು ವಿನಯ್ ಅವರ ಹುಟ್ಟುಹಬ್ಬದ ದಿನದಂದು ನಾವು ಕೇಕನ್ನು ಕಟ್ ಮಾಡಿಸುವುದರ ಮೂಲಕ ಬೋಂಡವನ್ನು ಹಾಕೋದ್ರಲ್ಲ ಊಟವನ್ನು ಏರ್ಪಡಿಸಲಾಗಿದೆ. ಆಯ್ತು. ನಾವೆಲ್ಲ ಸಂಘದಿಂದ ಅಡಿಗೆ ಮಾಡಿದ್ವಿ, ರೆಡಿ ಆಗೈತೆ. ಅದೆಲ್ಲ ಬಡಿಸಿದ್ದಾರೆ. ಈಗ ಲಾಸ್ಟ್ ಊಟದ ಸಮಯ, ಊಟ ಮಾಡ್ತಿದ್ದಾರೆ. ಯಾರಿಗೂ ತಡ್ಕೊಳಕ್ಕಾಗಿಲ್ಲ, ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿದ್ ನೋಡಿ. ಮೊಸರು ಬಜ್ಜಿ, ಪಲಾವ್ ಆ ಕಡೆ ಸೈಡಲ್ಲಿ ಐತೆ, ನೀಡ್ತಾ ಇದ್ದಾರೆ. ಪಲಾವ್ ಅಲ್ಲಿದೆ, ಮೊಸರನ್ನ ಇಲ್ಲಿದೆ, ಜೊತೆಗೆ ಚಿಪ್ಸು ಬೋಂಡ ಇಲ್ಲಿದೆ, ಅಲ್ಲಿ ಕೂತಿದ್ದಾರೆ, ತೋರಿಸ್ತಾ ಹೋಗಿ. ಬೋಂಡ ಇಲ್ಲಿದೆ, ಚಿಪ್ಸ್ ಇಲ್ಲಿದೆ, ಎಲ್ಲ ಐಟಮ್ ಎಲ್ಲಿದೆ. ಚೆನ್ನಾಗಿದೆ, ಸೂಪರ್. ಹಾಕಿದೇವಾ? ಹೆಂಗಿದೆಯಪ್ಪ? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡೋರು ಸ್ತ್ರೀ ಶಕ್ತಿ ಸಂಘದವರು. ಸ್ತ್ರೀಶಕ್ತಿ ಸಂಘ ನಾವೇನು ಹೇಳಂಗೇ ಇಲ್ಲ, ಎಲ್ಲ ಅದ್ಭುತ. ಎಲ್ಲ ಟೇಸ್ಟ್ ಮಾಡಿ, ಅತ್ಯದ್ಭುತ, ಅಮೋಘ.
ಸೂಪರ್ ಆಗಿದೆ. ಕೊನೆಯಲ್ಲಿ ಇದೆಲ್ಲ ಮುಗ್ದೋಯ್ತು. ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ, ನಮ್ಮ ಬ್ಲಾಗು ಹೇಗೆ ಬಂತು ಅಂತ. ನೀವು ಒಂದ್ಸರಿ ಪಲಾವ್ ನಾವು ಯಾವ ಥರ ಹೇಳಿದ್ವಲ್ಲ ಅದೇ ಥರ ಮಾಡಿ ನೋಡಿ, ಟ್ರೈ ಮಾಡಿ. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸ್ವಾಮಿ 82 ಗುಬ್ಬೀಸ್ ಲಾಗು. ಎಲ್ಲರೂ ಸಬ್ಸ್ಕ್ರೈಬ್ ಆಗಲೇಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ನೆಕ್ಸ್ಟ್ ನಾವು ಇವತ್ತು ಎಲ್ಲ ಇಲ್ಲಿ ಊಟ ಮಾಡಿದ್ದೀವಿ, ಸಭೆ ಸೇರಿದ್ದೀವಿ. ನಾಳೆ ಮಂತ್ರಾಲಯ ಟ್ರಿಪ್ ಬೇರೆ ಇದೆ. ನಾಳೆ ನೈಟು ಹೋಗ್ತಾ ಇದೀವಿ, ಶನಿವಾರ. ನಾವು ಬಸ್ ಮಾಡಿಕೊಂಡು ನಮ್ಮ ವಠಾರದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಂಘದಲ್ಲಿದ್ದೀವಲ್ವಾ, ಸಂಘದಲ್ಲಿರ್ತಕ್ಕಂಥ ಎಲ್ಲ ಫ್ಯಾಮಿಲಿನೂ ಮಂತ್ರಾಲಯ ಟ್ರಿಪ್ ಹೋಗ್ತಿದ್ವಿ. ಅದನ್ನು ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಮಂತ್ರಾಲಯ ಟ್ರಿಪ್ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.